ವಿಧಾನಸೌಧದಲ್ಲಿ 3 ಬಾರಿ ಸವಾಲ್ ಹಾಕಿದ್ರಿ ಸರ್, ಬಹಿರಂಗ ಚರ್ಚೆಗೆ ಬನ್ನಿ ಅಂತ, ವಿಧಾನಸೌಧಕ್ಕೂ ಬನ್ನಿ ಅಂತ ಚರ್ಚೆಗೆ ಸವಾಲ್ ಹಾಕಿದ್ರಿ. ಅವ್ರು ಮಾತ್ರ ಯಾವ್ದಕ್ಕೂ ಬರ್ತಾ ಇಲ್ಲ, ನಿಮ್ ಸವಾಲ್ ಸ್ವೀಕರಿಸ್ತಾ ಇಲ್ಲ ಯಾಕೆ ಕುಮಾರಸ್ವಾಮಿ ಅವರು? ಆಯ್ತು ಬಿಡಿ. ನೋಡಿ, ನನಗೆ ಪರ್ಸ್ನಲಿ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ, ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸಲ್ಲಿ ಯಾವುದೂ ಶಾಶ್ವತ ಇಲ್ಲ. ಬೇಕಾದ್ರೆ ನೀವು ಬರ್ಕೊಳ್ಳಿ, ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್, ಅದನ್ನು ಆಮೇಲೆ ನಾವು ಮಾತಾಡ್ತೀವಿ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯ ಕಳ್ಕೊಂಡಂಗೆ. ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಬಿಟ್ಟು ಅವ್ರು ಏನಂದ್ರೂ ತಕ್ಕೊಡೋದು. ಬಟ್ ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್. ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ದು. ಯಾವ ಹೆಣ್ಮಕ್ಳು ಮೇಲೆ ಬಂಡೆ ಹೊಡೆದಿದ್ದು? ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿನ ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀರಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ, ಈಗ ನಿಲ್ಸಿದ್ದೀನಿ. ನನ್ನ ಮಕ್ಳ ಕಾರ್ಯಕ್ಕೆ ಅದಾಗ್ಬೋದು ಅಂತ ಬಂದೆ ನಾನು. ಅವೆಲ್ಲ ಬೇಡ, ಆಯ್ತು. ಅವ್ರ ಕೈಲಿ ಸವಾಲು ಸ್ವೀಕಾರ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ. ಅಸೆಂಬ್ಲಿ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ. ಎನ್ಜಿಒ ಕೊಡೋಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಿಗೆ ಬೆದರಿಕೆ ಹಾಕಿದ್ರಿ, ನೋಡ್ರಿ, ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ವಿ. ಪಾಪ ಅವ್ರು ಏನಾದ್ರು ಮಾತಾಡಕ್ ಬೇಕಲ್ಲ, ಡಿವೇಟ್ ಮಾಡ್ಬೇಕಲ್ಲ. ಅವ್ರ ಮಾತುಗಳನ್ನ, ಮುತ್ತು ರತ್ನಗಳನ್ನ ಡಿವೇಟ್ ಮಾಡಕ್ಕೆ ಈಗ ನೋಡಿ BJPಯವರು ಎಲ್ಲ TV ಚಾನಲ್ಗಳಿಗೆಲ್ಲ ಹೋಗ್ತಾವ್ರೆ, ಏನೇನೋ ಮಾತಾಡ್ತಾವ್ರೆ, ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾವ್ರೆ, ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ ಇಲ್ಲಿಗೆ ಬಿಡಿ ಅಂತ. ನಾನು ಯಾರ್ರೀ? ನಡೆದವನು ಎಡಿತಾನೆ. ಯಾರು ಮಾತಾಡು ಅಂತ ಹೇಳಿದವ್ರು ಯಾರು? ಮಾತಾಡು ಅಂತ ಹೇಳಿದವ್ರು ಯಾರು? ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು, ತಿರ್ಗಾ ಅವೆಲ್ಲ ಮಾಡೋಕ್ಕಾಗಲ್ಲ. ಬಿಡಿ, ಲೆಟ್ ಮೀ ಕ್ಲೋಸ್ ಇಟ್. ನನಗೆ ಮಿಕ್ಕಿದ್ದು ಬಟ್ ಏನಿದೆಯಲ್ಲ, ಜನಕ್ಕಾಗಿರೋದು, ಮಾನಸಿಕವಾಗಿ ಆಗಿರೋದು ಇದೆಯಲ್ಲ, ಅದನ್ನ ಯಾರು ತೆಗೆದಾಕಕ್ಕಾಗಲ್ಲ. ಇರ್ಲಿ ಅವೆಲ್ಲ. ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜ್ಯದ ವಿಚಾರ, ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ. ಬಿಡಿ, ಈಗ ಫಸ್ಟು BJP ನಮಗೆ ಮೇನ್ ಇರೋದು. ನಮಗೆ BJP ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ. ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು, ಬೇರೆಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ? BJPಯವರು ಯಾಕೆ ಯಡಿಯೂರಪ್ಪನವ್ರು ಕೊಡ್ತಾ ಇಲ್ಲ? ಯಾಕೆ ಅಶೋಕ್ ಕೊಡ್ತಾ ಇಲ್ಲ? ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ? ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಡ್ಡಕ್ಕೆ. ಅವ್ರು ಏನು ಮಾತಾಡಿದ್ರು, ಒಬ್ರು ಏನು ಮಾತಾಡಿದ್ರು ಎಲ್ಲ ಮುಗಿದೋಯ್ತಾ? ದೇ ಶುಡ್ ಆನ್ಸರ್ ಫಸ್ಟ್. ಸವಾಲ್ ಹಾಕಿದ್ದಾರೆ. DK ಶಿವಕುಮಾರ್ ಯಾವ ದೊಡ್ಡ ಒಕ್ಕಲಿಗ ನಾಯಕ, 6ನೇ ಸ್ಥಾನಕ್ಕೆ ಹೋಗಿದೆ ಜಾತಿ ಗಣತಿಯಲ್ಲಿ, ಅದರ ಬಗ್ಗೆ ಧ್ವನಿನೇ ಎತ್ತಿಲ್ಲ ಅಂತ ಹೇಳಿ. ಅಯ್ಯೋ, ನಾನು ನಾಯಕನೇ ಅಲ್ಲ. ನಾನು ನಾಯಕ ಅಂತ ಹೇಳಿದ್ರು ಯಾರು? ನಾನು ನಾಯಕ ಅಂತ ಹೇಳಿದ್ರ? ನಾನೇನು ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು ಅವರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ. ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ, ಕೋಲಾರ ಬರ್ತಾ ಇದ್ದಾರೆ. ಕೋಲಾರಲ್ಲಿ ಒಂದು ಇದು, ಮಂಡ್ಯ ಬರ್ತಾ ಇದ್ದಾರೆ. ಮಧ್ಯಾಹ್ನ ಬರ್ತಾ ಇದ್ದಾರೆ. 12:15 ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ. ಸೀದಾ ಬಂದು ಸೀದಾ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರ್ಗೆ ಹೋಗ್ತಾರೆ. ಕೋಲಾರದಿಂದ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಪ್ರಚಾರ ಅಲ್ಲಲ್ಲ, ಇದಕ್ಕೆ ಹೋಗ್ತಾರೆ. ಬೆಂಗಳೂರಿನ ಪ್ರಚಾರ ಇಲ್ಲ. ಆಮೇಲೆ ಇನ್ನೊಂದು ದಿನ ಅವ್ರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಟೈಮಿಂಗ್ ಭಾಳ ಶಾರ್ಟ್ ಇದೆ. ಅವ್ರಿಗೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ. ನಾವು ಒಂದು ಅವಕಾಶ ಒಂದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.